ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮನಿ ಆಲ್ ಫೈನ್ ಕನ್ನಡ. ಚಿಕ್ಕ ಏಜ್ ಆಗಿರೋರಿಂದನೂ ದೊಡ್ಡ ಏಜ್ ಆಗಿರೋವರೆಗೂ ಈ ಟೈಮಲ್ಲಿ ಎಲ್ಲ ಅಡಿಕ್ಷನ್ ಎಲ್ಲದಕ್ಕೂ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಏನು ಇದು ಅಡಿಕ್ಷನ್, ಯಾವುದಕ್ಕೆ ಅಡಿಕ್ಷನ್ ಆಗಿದ್ದಾರೆ ಅಂತಂದರೆ ರೀಲ್ಸ್. ಯಾವುದೇ ಆ್ಯಪ್ ಆಗಿರಲಿ ಎಲ್ಲದನ್ನು ರೀಲ್ಸ್ ನೋಡ್ತಾನೇ ಟೈಮ್ ಕಳೀತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಈಗ ಡೈಲಿ ಪೂರ್ತಿನೂ ವರ್ಕ್ ಏನಾರು ಇಲ್ಲ ಅಂತಂದರೆ ನಾವೇ ಆಗಿರ್ಬೋದು, ಬೇರೆ ಯಾರು ಆಗಿರ್ಬೋದು, ಏನಾರು ಫ್ರೀ ಸಿಕ್ತು ಅಂತಂತಂದರೆ ರೀಲ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ರೀಲ್ಸ್ ನೋಡ್ತಾನೆ ಇರ್ತೀವಿ. ಅದರಿಂದ ನಮ್ಮ ಟೈಮು ಪಾಸ್ ಆಗ್ತಾ ಇರುತ್ತೆ ಆ್ಯಂಡ್ ಜೊತೆಗೆ ಡಾಟಾನೂ ಖಾಲಿ ಆಗ್ತಾ ಇರುತ್ತೆ. ಟೈಮು ಖಾಲಿ ಆಗ್ತಾ ಇರುತ್ತೆ, ಡಾಟಾನು ಖಾಲಿ ಆಗ್ತಾ ಇರುತ್ತೆ. ಅವೆರಡು ಖಾಲಿ ಆಗೋದ್ರ ಜೊತೆಗೆ ನಮಗೆ ರಿಟರ್ನ್ ಆಗಿ ಎಷ್ಟು ರೀಲ್ಸ್ ನೋಡ್ತೀವಿ ಅಷ್ಟು ರಿಟರ್ನ್ ಆಗಿ ನಮಗೆ ದುಡ್ಡು ಸಿಕ್ಕಿದ್ರೆ ಯಾವ ಥರ ಇರುತ್ತೆ, ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಈಗ ಹೇಳಕ್ಕೆ ಹೋಗ್ತಿರೋ ಕಂಟೆಂಟು ನಾನು ಈಗ ಹೇಳಕ್ಕೆ ಹೋಗ್ತಿರೋ ಕಂಟೆಂಟಲ್ಲಿ ನಿಮಗೆ ಎಷ್ಟು ರೀಲ್ಸ್ ನೋಡ್ತೀರಾ ಅಷ್ಟು ನಿಮಗೆ ದುಡ್ಡು ರಿಟರ್ನ್ ಆಗಿ ಸಿಗ್ತಾ ಇರುತ್ತೆ. ಯಾವುದಿದು ಏನು ಎತ್ತ ಅಂತ ಹೇಳೋಕ್ಕಿಂತ ಮುಂಚೆ ಇನ್ನು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಫೇಸ್ಬುಕ್ಕಲ್ಲಿ ಈ ಪೇಜ್ನ ಯಾರು ಫಾಲೋ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹೌದು ಗುರು, ನಾನು ಈಗ ಹೇಳಕ್ಕೆ ಹೋಗ್ತಿರೋ ಆ್ಯಪು ಇದರಲ್ಲಿ ಸಿಂಪಲ್ಲಾಗಿ ಯಾವ ಆ್ಯಪ್ ಅಂತಂದರೆ ಇದರಲ್ಲಿ ಇ-ಪಿ ಆ್ಯಪು. ಈ ಇ-ಪಿ ಆ್ಯಪಲ್ಲಿ ನೀವು ಎಷ್ಟು ರೀಲ್ಸ್ ನೋಡ್ತೀರಾ ಅಷ್ಟು ನಿಮ್ಗೆ ರಿಟರ್ನ್ ಆಗಿ ಅಮೌಂಟ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಇದರಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿನೂ ದುಡ್ಡು ಮಾಡ್ಬೋದು. ಸಿಂಪಲ್ ಸ್ಟೆಪ್ಸ್ ಕೊಡ್ತಾನೆ, ಕಾಂಪ್ಲಿಕೇಟೆಡ್ ಏನೂ ಇರಲ್ಲ. ಈ ಸಿಂಪಲ್ ಸ್ಟೆಪ್ಸ್ನ ನೀವು ಎಷ್ಟು ಬೇಗ ಕ್ಲಿಯರ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಆನ್ ಆದಮೇಲೆ ನಿಮಗೆ ಮನಿ ಬರ್ತಾನೆ ಇರುತ್ತೆ. ಯಾವುದಿದು ಹೆಂಗೆ ಯಾವ ಥರ ಇನ್ಸ್ಟಾಲ್ ಮಾಡೋದು, ಜಸ್ಟ್ ನಿಮಗೂ ಇದು ಲಿಂಕ್ ಬೇಕು ಅಂತ ಅನಿಸಿದ್ರೆ ಈಗಲೇ ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಈಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಾರೆ, ನಮ್ಮ ಕ್ಯಾಪ್ಚರಲ್ಲಿ ಈಗಲೇ ಆ್ಯಪ್ ಲಿಂಕ್ ಇದೆ, ನೀವು ಈಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ ತಕ್ಷಣ ನಿಮ್ಗೆ ಜಸ್ಟ್ ಬೇಸಿಕ್ ನಿಮ್ಮದು ನೇಮು ಫೋನ್ ನಂಬರ್ ಅಂತೆಲ್ಲ ಪ್ರೊಸೆಸ್ ಕೇಳುತ್ತೆ. ಅದು ನಾನು ನೆಕ್ಸ್ಟ್ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಿಯರ್ ಮಾಡ್ತಿದ್ದಂಗೆ ಇಂಟರ್ಫೇಸ್ ಈ ಥರ ಬರುತ್ತೆ. ನೀವು ಎಷ್ಟು ರೀಲ್ಸ್ ನೋಡ್ತಾ ಇರ್ತೀರ ಅಷ್ಟು ರೀಲ್ಸ್ ನೋಡ್ತಿದ್ದಂಗೂ ನಿಮಗೆ ಅಮೌಂಟ್ ಸಿಗ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದು ನಿಮ್ಮ ಎದುರುಗಡೆ ನನಗೆ ಬಂದಿರೋ ಸ್ಕ್ರ್ಯಾಚ್ ಕಾರ್ಡ್ನ ಸ್ಕ್ರ್ಯಾಚ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಏನು ಎತ್ತ ಅಂತ. ಆ್ಯಂಡ್ ಇನ್ನೊಂದು ಇದರಲ್ಲಿ ನೋಡ್ಕೊಂಡೇ ಒಂದು ಸ್ವಲ್ಪ ಹೊತ್ತು ರೀಲ್ಸ್ ನೋಡೋಣ, ಅದರಲ್ಲಿ ಗೊತ್ತಾಗುತ್ತೆ ರೀಲ್ಸ್ ಕ್ಯಾಶ್ ಬ್ಯಾಕ್ ಸಿಗುತ್ತಾ ಏನು ಎತ್ತ ಅಂತ. ರೀಲ್ಸ್ ನೋಡ್ತಾ ಇದ್ದೆ. ಆ್ಯಂಡ್ ಇನ್ನೊಂದು ನನಗೆ ಸ್ಕ್ರ್ಯಾಚ್ ಕಾರ್ಡ್ ಬಂದಿದೆ. ಸ್ಕ್ರ್ಯಾಚ್ ಕಾರ್ಡ್ ಬಂದಮೇಲೆ ಅದು ಸ್ಕ್ರ್ಯಾಚ್ ಮಾಡಿದ್ರೆ ಎಷ್ಟು ಅಮೌಂಟ್ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಏನು ಎತ್ತ ಅಂತ. ನೀವು ನೋಡ್ತಿರ್ಬೋದು. ಆಲ್ರೆಡಿ ನನಗೆ ಇಷ್ಟು ಸ್ವಲ್ಪ ವೀಡಿಯೋ ನೋಡೋದಕ್ಕೆ ಅಷ್ಟೇ ನನಗೆ ಆಲ್ರೆಡಿ ಸ್ಕ್ರ್ಯಾಚ್ ಕಾರ್ಡ್ ಬಂದಿದೆ. ಸ್ಕ್ರ್ಯಾಚ್ ಕಾರ್ಡ್ನ ಸ್ಕ್ರ್ಯಾಚ್ ಮಾಡ್ತಾ ಇದ್ದೀನಿ. ನನಗೆ ಇದರಲ್ಲಿ ಕಾಯಿನ್ಸ್ ಅಂತ ಬರುತ್ತೆ. ಇದರಲ್ಲಿ 1000 ಕಾಯಿನ್ಸ್ಗೆ ₹1 ಸಮ ಆಗಿರುತ್ತೆ. ಆ್ಯಂಡ್ ಇದನ್ನು ನಾವು ರೆಡಿ ಮಾಡಿಕೊಂಡ್ರೆ ಅಲ್ಲೇ ನಮ್ಗೆ ಆಪ್ಷನ್ ತೋರಿಸ್ತಾ ಇರುತ್ತೆ. ರೆಡೀಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಪೇಟಿಎಮ್ಮಲ್ಲಿ 30 to 45 days ಒಳಗಡೆ ನಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಆ್ಯಂಡ್ ಇನ್ನೊಂದು ನಮಗೆ ಕ್ಯಾಶ್ ಬ್ಯಾಕ್ ಬೇಡ, ನನಗೆ ಇದರಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ಇದರಲ್ಲಿ ಪರ್ಚೇಸ್ ಮಾಡ್ಬೋದು, ಆ ಥರನೂ ಇರುತ್ತೆ. ಆ್ಯಂಡ್ ಇನ್ನೊಂದು ಇದರಲ್ಲಿ ಸ್ಕ್ರ್ಯಾಚ್ ಮಾಡಿದ್ರೆ ನಿಮ್ಗೊಂಥರ ಲೈಕ್ ಬೋನಸ್ ಥರನೋ ಲಾಟ್ರಿ ಥರನೋ ಬರುತ್ತೆ ಒಂದೊಂದ್ಸತಿ. ಅದು ಅಕಸ್ಮಾತ್ ನಿಮ್ಗೆ ಲಕ್ಕಿ ಆಗಿದ್ರೆ ಈ ಥರ ಏನಾರು ಬಂತು ಅಂತಂದರೆ ನಿಮಗೆ ತುಂಬಾ ಅಮೌಂಟ್ ಸಿಗುತ್ತೆ. ತುಂಬಾ ಅಮೌಂಟು ನಿಮಗೆ ಸಿಗೋದ್ರಿಂದ ನಿಮಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಇದರಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು. ಸಿಂಪಲ್ ಸ್ಟೆಪ್ಸ್ ಯಾವ್ದಾರು ಅಂತಂದರೆ 2,500 ಫಾಲೋವರ್ಸ್ ಇರಬೇಕು. ಆ್ಯಂಡ್ ಇನ್ನೊಂದು ನಿಮ್ಮ ವೀಡಿಯೋಸು 1,00,000 ವ್ಯೂಸ್ ಆಗಿರಬೇಕು. ಅಷ್ಟೇ ಸಿಂಪಲ್ ಸ್ಟೆಪ್ಸ್ ಅಷ್ಟೇ. ಬೇರೆದು ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಸಿಂಪಲ್ ಸ್ಟೆಪ್ಸು. ಎಷ್ಟು ಬೇಗ ನಾವು ಇದು ಸ್ಟೆಪ್ಸ್ನ ಕ್ಲಿಯರ್ ಮಾಡ್ಕೊತೀವಿ ಅಷ್ಟು ಬೇಗ ನಮಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಆನ್ ಮಾಡಿದ್ಮೇಲೆ ಇದರಿಂದ ನಾವು ವೀಡಿಯೋಸ್ ನೋಡಿನೂ ವರ್ಕ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಇದರ ವೀಡಿಯೋಸ್ ಅಪ್ಲೋಡ್ ಮಾಡಿನೂ ದುಡ್ಡು ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ಐ ಥಿಂಕ್ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಇದು ಯೂಸ್ಫುಲ್ ಆಗಿದ್ದರೆ ಆ್ಯಂಡ್ ಇನ್ನೊಂದು ಈಗಲೂ ನಿಮಗೆ ಆ್ಯಪ್ ಲಿಂಕ್ ಬೇಕು ಅಂತ ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಇದೆ, ಹೋಗಿ ಈಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇನ್ನೊಂದು ಜೊತೆಗೆ ಅರ್ನ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆ ಜಾಸ್ತಿ ರೀಲ್ಸ್ ನೋಡ್ತಾ ಇರ್ತಾರೆ, ಜಾಸ್ತಿ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅಂಥ ಫ್ರೆಂಡ್ಸಿಗೆ ಈಗಲೇ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಜೈ ಆಂಜನೇಯ.